ಈಗ ಅಧಿಕ ಮಾಸದಲ್ಲಿ ಒಂದು ಮಾಸ ಹೆಚ್ಚಿಗೆ ಬರುತ್ತೆ. ಒಂದು ಮಾಸ ಚೈತ್ರದಿಂದ ಹಿಡಿದು ಪಾಲ್ಗುಣ ಮಾಸದವರೆಗೂ 12 ಮಾಸಗಳು ಬರುತ್ತೆ. ಇದು ಒಂದು ಹೆಚ್ಚಿಗೆ ಬರೋದ್ರಿಂದ 3 ವರ್ಷಕ್ಕೊಂದ್ಸರಿ ಬರುತ್ತೆ. ಇದು ಅಧಿಕ ಅಂತ ಆದಾಗ ಅದಕ್ಕೆ ಯಾವ ಮಾಸಕ್ಕೂ ನಿಯಾಮಕ ದೇವರು ಇರೋದಿಲ್ಲ. ಅದಕ್ಕೆ ನನ್ನ ಇದರಲ್ಲೇ ದೇವರೇ ಸ್ವತಃ ತಾನೇ ನಿಂತು ಈ ತಿಂಗಳಲ್ಲಿ ಆನಂದ ಪುರುಷೋತ್ತಮ ಅಂತ ಹೇಳಿ ಮಾಸ ನಿಯಾಮಕನಾಗಿ ಇದು ಪುರುಷೋತ್ತಮ ಮಾಸ ಅಂತ ತಿಳ್ಕೊಂಡು ಇದನ್ನು ನಾವು ಅಧಿಕ ಮಾಸ ಅಂತ ಆಚರಣೆ ಮಾಡ್ತೀವಿ. ಈ ಮಾಸ ದಾನ ಧರ್ಮಕ್ಕೆ ತುಂಬ ವಿಶೇಷವಾಗಿ ಮಾಡಿದ್ರೆ ಫಲ ಜಾಸ್ತಿ ಅಂತ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಭಜನೆ ಇದೆ ಇವತ್ತು. ಭಜನೆ ಪ್ರೋಗ್ರಾಮ್ ಎಲ್ಲ ಹೇಗಾಯ್ತು ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ. ನೀವು ನೋಡೋಕ್ತಾ ಇರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಬನ್ನಿ. ಇವತ್ತು ನಮ್ಮ ಫ್ರೆಂಡ್ ಮನೇಲಿ ನಾವು ಭಜನೆ ಮಾಡ್ತಾ ಇದ್ವಿ. ಅಧಿಕ ಮಾಸದಲ್ಲಿ ಭಜನೆ ಮಾಡೋದು ಒಳ್ಳೇದಂತ, ಅದು ಏನಕ್ಕೆ ಮಾಡಬೇಕು ಅದೇನಿಲ್ಲ ಅಂತ ನಮ್ಮ ಫ್ರೆಂಡ್ ಹೇಳ್ಕೊಡ್ತಾರೆ. ನೀವು ತಿಳ್ಕೊಳ್ಳಿ, ಬನ್ನಿ ತಿಳ್ಕೊಳ್ಳೋಣ. ನೋಡಿ, ನಮ್ಮ ಫ್ರೆಂಡ್ ಮನೇಲಿ ಭಜನೆ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡಿದರು. ಪಾಂಡುರಂಗ ಮತ್ತು ರುಕ್ಮಿಣಿದು ವಿಗ್ರಹ ಇಟ್ಟಿದ್ದಾರೆ. ಹಿಂದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದೆ. ರಂಗೋಲಿ ಹಾಕಿದ್ದಾರೆ. ಆ ಕಡೆ ಈ ಕಡೆ ದೀಪ ಹಚ್ಚಿ ಪೂಜೆ ಮಾಡಿ ನಮ್ಮ ಭಜನೆ ಸ್ಟಾರ್ಟ್ ಮಾಡ್ತೀವಿ. ಮಹಾರುದ್ರ ದೇವರು ಹರಿವರುತಿದಾಯಗಳು ಪಾರ್ವತಿ ದೇವಿ ಯುಕುತಿ ಶಾಸ್ತ್ರಗಳಲ್ಲಿ ವನದ ಸಂಭವಗಳಿಸಿ ಸತ್ಕರ್ಮಗಳನೆಸಿ ಸುಜ್ಞಾನಮತಿ ಇತ್ತು ಗತಿ ಪಾಲಿಸುವ ನಮ್ಮ ಪವಮಾನರು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮ. ಭಕ್ತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರಲ್ಲಿ ನಿಂತು ಕೃತಿಯ ನಡೆಸುವನು. ಅನಿತಾ, ಇವತ್ತು ಇವಾಗ ಅಧಿಕ ಮಾಸ ಅಲ್ಲ, ಹಾಗಾಗಿ ನಿಮ್ಮ ಮನೇಲಿ ಭಜನೆ ಇಟ್ಕೊಂಡಿದ್ದೀರಾ. 33 ಹಾಡು ಹೇಳ್ಬೇಕಂತೆ. ಅದು 33 ಹಾಡು ಏನಕ್ಕೆ ಕೇಳಬೇಕು ಅದು ಗೊತ್ತಿಲ್ಲ ನನಗೆ, ಸ್ವಲ್ಪ ಹೇಳಿ. 33 ಭಗವದ್ ರೂಪಗಳು. ಈಗ ಅಧಿಕ ಮಾಸದಲ್ಲಿ ಒಂದು ಮಾಸ ಹೆಚ್ಚಿಗೆ ಬರುತ್ತೆ. ಒಂದು ಮಾಸ ಚೈತ್ರದಿಂದ ಹಿಡಿದು ಪಾಲ್ಗುಣ ಮಾಸದವರೆಗೂ 12 ಮಾಸಗಳು ಬರುತ್ತೆ. ಇದು ಒಂದು ಹೆಚ್ಚಿಗೆ ಬರೋದ್ರಿಂದ 3 ವರ್ಷಕ್ಕೊಂದ್ಸರಿ ಬರುತ್ತೆ. ಇದು ಅಧಿಕ ಅಂತ ಆದಾಗ ಅದಕ್ಕೆ ಯಾವ ಮಾಸಕ್ಕೂ ನಿಯಾಮಕ ದೇವರು ಇರೋದಿಲ್ಲ. ಅದಕ್ಕೆ ನನ್ನ ಇದರಲ್ಲೇ ದೇವರೇ ಸ್ವತಃ ತಾನೇ ನಿಂತು ಈ ತಿಂಗಳಲ್ಲಿ ಆನಂದ ಪುರುಷೋತ್ತಮ ಅಂತ ಹೇಳಿ ಮಾಸ ನಿಯಾಮಕನಾಗಿ ಇದು ಪುರುಷೋತ್ತಮ ಮಾಸ ಅಂತ ತಿಳ್ಕೊಂಡು ಇದನ್ನು ನಾವು ಅಧಿಕ ಮಾಸ ಅಂತ ಆಚರಣೆ ಮಾಡ್ತೀವಿ. ಈ ಮಾಸ ದಾನ ಧರ್ಮಕ್ಕೆ ತುಂಬ ವಿಶೇಷವಾಗಿ ಮಾಡಿದ್ರೆ ಫಲ ಜಾಸ್ತಿ ಅಂತ ಹೇಳ್ತಾರೆ. ಆಮೇಲೆ 33 ದಾನಗಳು ಭಗವದ್ ರೂಪಗಳಲ್ಲಿ ಕೊಡಬೇಕು. ಅಷ್ಟವಸುಗಳು, ಏಕಾದಶ ರುದ್ರರು ಮತ್ತೆ 12 ಆದಿತ್ಯರು ಸೇರಿ 33 ಆಗ್ತಾರೆ. ಆಮೇಲೆ ವಷಟ್ಕಾರ ಮತ್ತೆ ಪ್ರಜಾಪತಿ ಅದೆಲ್ಲ ಸೇರಿದ್ರೆ 33 ದೇವರುಗಳ ಹೆಸರುಗಳನ್ನು ಹೇಳ್ಕೊಂಡು ಅದು ವಿಷ್ಣು ರೂಪನೇ ಅದು. ಅದರ ಮೂಲಕ ನಾವು 33 ಹಾಡು ದೇವರಿಗೆ ಸಮರ್ಪಣೆ. ಪುರುಷೋತ್ತಮನಿಗೆ. ಪುರುಷೋತ್ತಮ ಅಂದರೆ ನಮ್ಮ ಶ್ರೀನಿವಾಸ ಆಗ್ಬೋದು, ಕೃಷ್ಣ ಆಗ್ಬೋದು, ಹರಿ, ರಾಮ, ಕೃಷ್ಣ ಎಲ್ಲರೂ ದೇವರಿಗೆ ಸಮರ್ಪಣೆ. ಓಕೆ. ಮತ್ತೆ ಅಧಿಕ ಮಾಸದಲ್ಲಿ ದೇವಸ್ಥಾನಕ್ಕೂ ಹೋಗ್ಬೇಕಂತಾರಲ್ಲ? ದೇವಸ್ಥಾನಕ್ಕೂ ಹೋಗ್ಬೇಕು, ಯಾತ್ರೆ ಮಾಡ್ಬೇಕಂತ. ದಾನ ಧರ್ಮ, ಜಪ ತಪ ಜ್ಞಾನ ವೃದ್ಧಿಗೆ ಮಾಸ. ಓಕೆ. ನಾವೇನಾದ್ರು ತಿಳಿಬೇಕು, ಕಲ್ತ್ಕೋಬೇಕು. ಈ ಮಾಸದಲ್ಲಿ ಹೆಚ್ಚಿಗೆ ಹೇಳಬೇಕು. ಅದರಿಂದ ಪುಣ್ಯ ಸಂಪಾದನೆ ಕೂಡ ಈ ಮಾಸದಲ್ಲಿ ಅಧಿಕವಾಗುತ್ತೆ. ನೀವು ಒಂದು ಹಾಡು, ಒಂದು ಸ್ತೋತ್ರ, ಒಂದು ಏನಾದರೂ ದೇವ್ರ ಜಪ ಹೇಳಿದ್ರೆ ಅಧಿಕ ಫಲ. ಇದರಿಂದ ಅನಂತ ಫಲ. ಮೇಡಮಿಂದ ನಮಗೆ ಫಲ ಸಿಗಲಿ. ಮೇಡಮ್ ಕೊಟ್ಟಿದ್ದಾರೆ, ಅದನ್ನು ಹಾಡಿ ನಾವು ಅಷ್ಟೇ. 33 ಹಾಡು ನಮ್ಮ ದೇವರಿಗೆ ಪುರಂದರ ವಿಠಲನಿಗೆ ಸಮರ್ಪಣೆ. ಸರಿ, ಓಕೆ, ಶುರು ಮಾಡೋಣ ಈಗ. ಓಕೆ. ಪಾದ ಕಮಲ ತುತಿ ಪರೋ ರಮ ಅಮರ ಮಾಸಮೂರ್ಧನ ಕುಮಾರಿ ನಿನ್ನ ಸರು ಸಮಾನರ ಅಪರ ಮಹಿಮನ ವ್ಯಾಪರಗಳಿದು ಕಾಪಾಡು ನೀ ಜಗವಾ
ಶ್ರೀಪತಿಯೋಳು ನಮ್ಮ ದೋಷರಹಿತನಾಗಿ ಶ್ರೀಪತಿಯೋಳು ನಮ್ಮ ತಾಪತ್ರಯ ಬೇಡಿ ಘೋಷಿಸಬೇಕಮ್ಮ ರಮ ಅಮ್ಮ ರಮ ಸಮುದ್ರನ ಗೋವರ್ಧನದನು ಗೋಕುಲ ಕಾಣ್ವ ಗೋಕುಲ ನಂದನ ನೀನು ತೋರೆ ಹೋಗೆ ಹೋಗೆ ಪನ್ನಗ ಶಯನ ಶ್ರೀ ಪುರಂದರ ವಿಠಲನ ಪನ್ನಗ ಶಯನ ಶ್ರೀ ಪುರಂದರ ವಿಠಲನ ವಂದಿಸಿ ಬೇಡರೆ ಸತಿ ನೀರೋರೆ ಹೋಗೆ ಹೋಗೆ ಸತಿ ಬಂದವಗೆ ನೋಡಕ್ಕ ಮನಸೋದ್ರೆ ಸತ್ರಾಜಿತ ನಾಮಗಳೆತ್ತಿದ ಉನ್ಮತ್ತ ನರಕರೊಳ್ಳು ತಾರಿದ ಮತ್ತೆ ಕೆಳಗಿದ ಅವನಂಗವ ಮತ್ತೆ ಕೆಳಗಿದ ಅವನಂಗವ ಸತಿಗಿತ್ತನು ತಾಯಿಂದವ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋದೆ ನಾನವಗೆ 16,000 ನಾರಿಯರ ಸೆರೆಗುಲದಿಂದ ಬಿಡಿಸಿದ ಮನೋಹರ ಅದಿತಿಯ ಕುಂಡಲ ಗಳಿಸಿದ ಅದಿತಿಯ ಕುಂಡಲ ಗಳಿಸಿದ ಅರವಿಂದರು ಸಲಹಿದ ಧೀರ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನಮಯಗೆ ವೇದವ ತಂದು ಬೆತ್ತವ ಧರಣಿ ವೇದವ ತಂದು ಬೆಟ್ಟವ ಕೊಟ್ಟು ಧರಣಿಯ ಸಾಧಿಸಿ ಕಮ್ಮರಾಗಿ ಬಂದವಗೆ ಭೂದಾನವ ಬೇಡಿ ಧ್ರುವರ ಸಂಹರಿಸಿದ ಆದಿಮೂರ್ತಿಗ ರತಿಯನು ಎತ್ತಿರೆ ಆನಂದರಸಿ ಸ್ವರತ್ತರ ಹೊರೆದ ಮಂಗಳಮಯ ವದನನಿಗೆ ವರದಾಯದವಾಗಿ ಆದಿನಾರಾಯಣ ಚರಣ ಕಮಲವ ರತಿಯನು ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಆದಿನಾರಾಯಣಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ಅಲ್ಲಿ ಗಾಳಿಗೆ ಅಲ್ಲೇ ಬರ್ತಾರೆ ಆಫ್ ಮಾಡಿ ಮಂಗಳಂ ಮಂಗಳಂ ಭವತು ಹೇ ರಮಪತಿ ಮಂಗಳಂ ಮಧುವೈ ದೇವವರೆಣ್ಯ ಕಾಲಜನಗಾದಿ ಸಾಲ ಸುಂದರ ದೇವಾದಿ ಜಾಗರಣೆ ಕಾರುಣ್ಯ ಮಂಗಳಂ 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 ಕನ್ಮಯಾಸುಕರ ಕನಕ ಕುಂಡಲಧರ ಮಿನುಗುವ ಮುಟ ಶೋಭಾಸನ ಮಂಗಳಂ ಮಂಗಳಂ ಭವತು ಹೇ ರಮಪತೆ ಮಂಗಳಂ ಮಧುವೈ ದೇವಾವರೆಣ್ಯ ಮಂಗಳಂ 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 ವಿಘ್ನವರಾಯಣಿ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ ಶೋಭಾನೆ ಅಯನ ವಾಚ ಮನಸ್ಸಿಗೆ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ. ನೋಡಿ ಭಜನೆ ಮುಗೀತು. ಭಜನೆ ಮುಗಿದಾದ್ಮೇಲೆ ಮಂಗಳಾರತಿ ಮಾಡಿದರು. ಮಂಗಳಾರತಿ ತೊಗೊಂಡ್ವಿ. ಅದಾದಮೇಲೆ ಅರಿಶಿನ ಕುಂಕುಮ ಕೊಟ್ಟರು. ಅರಿಶಿನ ಕುಂಕುಮ ತೊಗೊಂಡ್ವಿ. ಅದಾದಮೇಲೆ ಪ್ರಸಾದ ಮಾಡಿಸಿದ್ರು. ಪ್ರಸಾದದಲ್ಲಿ ಏನಪ್ಪ ಅಂತಂದರೆ ಕಜ್ಜಾಯ ಮತ್ತು ಗೊಜ್ಜು ಅವಲಕ್ಕಿ ಮಾಡಿದರು. ಕಜ್ಜಾಯ ಅಂದರೆ ನಮ್ಮ ಕಡೆ ಅತ್ರಾಸ್ ಅಂತೀವಿ. ಗೊಜ್ಜು ಅವಲಕ್ಕಿಯನ್ನು ಇದೇ ಫಸ್ಟ್ ನಾನು ನೋಡಿದ್ದು. ಯಾಕಂದರೆ ನಾನು ಬೆಂಗಳೂರಲ್ಲೂ ತಿಂದಿಲ್ಲ, ನಮ್ಮ ಕಡೆ ಅಂತ ಮಾಡೋದೇ ಇಲ್ಲ ಗೊಜ್ಜು ಅವಲಕ್ಕಿ. ಇದು ಗೊಜ್ಜು ಅವಲಕ್ಕಿ ಇಲ್ಲಿ ಹಾಸನದಲ್ಲೇ ನಾನು ಫಸ್ಟ್ ಟೈಮ್ ನೋಡಿದ್ದು, ತಿಂದದ್ದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೇಮ್ ಪುಳಿಯೋಗರೆ ಟೇಸ್ಟೇ ಇರುತ್ತೆ. ಪ್ರಸಾದ ತುಂಬ ಚೆನ್ನಾಗಿ ಮಾಡಿಸಿದ್ರು. ಭಜನೆನೂ ತುಂಬ ಚೆನ್ನಾಗಾಯಿತು.
ಮತ್ತು ಫ್ರೆಂಡ್ ಭಜನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ ನಾವು. ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಬಂದೀವಿ ಮನೆಗೆ ನಾವು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಿಮ್ಮ ಹತ್ರ ನಾನೆಲ್ಲ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲಿನ ಯಾರು ಹೊಸಬರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟಾಟಾ, ಬೈ ಬಾಯ್, ಟೇಕ್ ಕೇರ್.